ಕ್ಷೇತ್ರದಲ್ಲಿ ಮತಗಳು ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢ ಆಗಿದೆ. ಎಸ್ಐಟಿಯಿಂದ ನ್ಯಾಯಾಲಯಕ್ಕೆ ಈ ಕುರಿತಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದಂತಹ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಅಪ್ಪ ಮಗ ಸೇರಿ 7 ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂತಹ ಮತಗಳು, ಮತದಾರರ ಹೆಸರು ಅಳಿಸಲು ಹಣ ನೀಡಿದ್ರಂತೆ ಗುತ್ತೇದಾರ್. ಕಾಲ್ ಸೆಂಟರ್ ನಡೆಸ್ತಾ ಇದ್ದಂತಹ ಅಕ್ರಮ್ ಪಾಷಾನಿಂದ ಹೆಸರು ಡಿಲೀಟ್ ಆಗಿದೆ. ಅಕ್ರಮ್ ಪಾಷಾಗೆ ಮತದಾರರ ವಿವರವನ್ನ ನೀಡಿದ್ದು ಗುತ್ತೇದಾರ್ ಪುತ್ರ ಅಂತ. ಪ್ರತಿ ಮತ ಡಿಲೀಟ್ ಮಾಡಿಸೋದಿಕ್ಕೆ ಅರ್ಜಿಗೆ 80 ರೂಪಾಯಿ ಪಾವತಿಯಾಗಿದೆ. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಪಡೆದಿದ್ದ ತಂದೆ ಮಗ. ಈ ಘಟನೆಗೆ ಸಂಬಂಧಪಟ್ಟಂತೆ ಗುತ್ತೇದಾರ್ ಹಾಗೂ ಮಗನ ವಿಚಾರಣೆ ಆಗಿದೆ. ಎಸ್ಐಟಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು ಇದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಸೇರಿದಂತೆ 7 ಮಂದಿಯ ಹೆಸರು ಉಲ್ಲೇಖಿಸಲಾಗಿದೆ. ಆಳಂದ ಮತಗಳ್ಳತನ ಚಾರ್ಜ್ ಶೀಟ್ಗೆ ಸುಭಾಷ್ ಗುತ್ತೇದಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಈ ಪ್ರಕರಣ ಕೇವಲ ಕಟ್ಟುಕಥೆ, BR ಪಾಟೀಲ್ ಸೃಷ್ಟಿ ಮಾಡಿದ ಕಥೆ. ಮತಗಳ ಡಿಲೀಟ್ ಮಾಡ್ತಿಲ್ಲ, ನಮ್ಮ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡಲಾಗ್ತಾ ಇದೆ. ಮುಂದಿನ ಬಾರಿ ಚುನಾವಣೆಗೆ ನನ್ನ ಮಗ ಸ್ಪರ್ಧೆ ಮಾಡ್ತಾರೆ ಎಂಬ ಭಯ ಇದೆ. ನಾಳೆ ದೆಹಲಿಯಲ್ಲಿ ಮತಚೋರಿ ವಿರುದ್ಧ ಕಾಂಗ್ರೆಸ್ಸಿಗರಿಂದ ಸಮಾವೇಶ ನಡೀತಾ ಇದೆ. ಇದಕ್ಕೆ ಬೆಂಬಲ ಸಿಗಲಿ ಅಂತ ಆತುರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ಇಡೀ ಪ್ರಕರಣದ ಬಗ್ಗೆ ಮಾತನಾಡುವುದಕ್ಕಾಗಿ ಆಳಂದನ ಮಾಜಿ ಶಾಸಕರಾಗಿರುವಂತಹ ಸುಭಾಷ್ ಗುತ್ತೇದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ಕಾರ. ಈ ವೋಟ್ ಚೋರಿ ಪ್ರಕರಣದಲ್ಲಿ SIT ಅವರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ತಾವು ತಮ್ಮ ಪುತ್ರ ಸೇರಿದಂತೆ 7 ಜನರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುವಂಥದ್ದು. ಏನು ಪಾತ್ರ ಇದೆ ಸರ್ ತಮ್ಮದರಲ್ಲಿ? ಇದರಲ್ಲಿ ನೋಡಿ ಸರ್, ವೋಟ್ ಡಿಲೀಟ್ ಮಾಡೋದ್ರಲ್ಲಿ ನಮ್ದು ಏನೂ ಪಾತ್ರ ಇಲ್ಲ. ನಮ್ಮ ಮೇಲೆ ಸುಳ್ಳೆ ಆಪಾದನೆ ಕೊಡಬೇಕೆಂಬುದೇ ಒಂದು ವಿಚಾರ. 23ನೇ ಇಸ್ವಿಯಲ್ಲಿ ಇವತ್ತು BR ಪಾಟೀಲ್ರು ಆರಿಸಿ ಬಂದರು. ಈಗ 2.5 ವರ್ಷ ಆಯಿತು. ವೋಟ್ ಚೋರಿ ಬಗ್ಗೆ ಏನೂ ಹೇಳಿಲ್ಲ. ಯಾವಾಗ ರಾಹುಲ್ ಗಾಂಧಿ ಇದು ವೋಟ್ ಚೋರಿ ಆಯ್ತಾನ ಅವತ್ತು ಹೋಗಿ ಕೇಸಿಂದು ವೋಟ್ ಚೋರಿ ನಂಬಲ್ನೂ ಆಗ್ಯದ ಅಂತ ಹೇಳ್ತಾನೆ. 2.5 ವರ್ಷ ಆಗ ಸುಮ್ಮನೆ ಇದ್ರಿ. ಆಮೇಲೆ ನೀವು ಹೆಂಗೆ ಆರಿಸಿ ಬರ್ತಿದ್ರಿ? ವೋಟ್ ಚೋರಿ ಒಂದು ವೇಳೆ ಮಾಡಿದಂದ್ರೆ ನಾನು ಆರಿಸಿ ಬರ್ತಿದ್ದೆ. ಇವೆಲ್ಲ ಸುಳ್ಳವೆ. ಆಸ್ಮನ್ ಸಿಕ್ಕರ, ಈಸ್ಮನ್ ಸಿಕ್ಕರ, ಅಲ್ಲಿ ಇದು ಸಿಕ್ಕದ ಎಲ್ಲ ಸುಳ್ಳಿದೆ. ಅದು ಏನಾರು ಸಿಕ್ಕರ ಇವತ್ತು ಲ್ಯಾಪ್ಟಾಪ್ದಲ್ಲಿ ಅದರಲ್ಲಿ ಏನಾರು ಸಿಕ್ಕರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯ ಕೇಳ್ತೀವಿ. ಈ ಸಜಾ ಆದ್ರೆ ಸಜಾ ಭೋಗಿಸ್ತೀವಿ. ತಾವಷ್ಟೇ ಅಲ್ಲ, BJPನಲ್ಲಿ ಯುವ ಮುಖಂಡರಾಗಿರುವಂಥ ತಮ್ಮ ಪುತ್ರರ ಪಾತ್ರನೂ ಇದರಲ್ಲಿ ಇದೆ ಅನ್ನುವಂಥದ್ದು ದೋಷಾರೋಪ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿರೋಂಥದ್ದು. ಇಲ್ಲ, ಎಲ್ಲ ಸುಳ್ಳಿದೆ ಸರ್. ಸುಮ್ಮನೆ ಈ BR ಪಾಟೀಲ್ದು ಉದ್ದೇಶ ಅದೇ. ಈ ಮುಂದೆ ಹರ್ಷ ಗುತ್ತೇದಾರ್ ನಿಂದಿರ್ತಾನೆ ಅಂಬೋದು ಒಂದು ಉದ್ದೇಶದಿಂದ ನನಗೆ ಮತ್ತು ಅವನಿಗೆ ಇಬ್ಬರಿಗೆ ನಿಲ್ಲಕ್ಕೆ ಬರಲಾರ್ದಂಗೆ ಮಾಡಬೇಕಂಬೋದೇ ಒಂದು ಉದ್ದೇಶದಿಂದ ಈ ಪ್ರಕರಣ ಇವತ್ತು ನಮ್ಮ ಹೆಸರು ಹಾಕಿದ್ದಾರೆ. ಈಗ ಅಂದರೆ ಮುಂದಿನ ಬಾರಿ ಎಲೆಕ್ಷನಲ್ಲಿ ತಾವು ಸ್ಪರ್ಧೆ ಮಾಡೋದಿಲ್ಲ, ತಮ್ಮ ಪುತ್ರ ಸ್ಪರ್ಧೆ ಮಾಡ್ತಾರೆ ಸರ್? ಹಂಗಾರೆ ಇಲ್ಲ, ಈಗ ಹೈಕಮಾಂಡ್ ಯಾರಿಗೆ ಹೇಳ್ತಾರೆ, ಜನ ಯಾರಿಗೆ ಹೇಳ್ತಾರೆ ಅವ್ರು ನಾವು ಸ್ಪರ್ಧೆ ಮಾಡ್ತೇವೆ. ನನಗೆ ಹೇಳಿದ್ರೆ ನನಗೆ, ಹರ್ಷ ಗುತ್ತೇದಾರ್ಗೆ ಹೇಳಿದ್ರೆ ಹರ್ಷ ಗುತ್ತೇದಾರ್ಗೆ. ಈ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಂದರೆ ತಾವಿಬ್ಬರೇ ಅಷ್ಟೇ ಅಲ್ಲ, 7 ಜನರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಕೆಲವರು ಪಶ್ಚಿಮ ಬಂಗಾಳದ ಮೂಲದವರು ಇದ್ದಾರೆ. ತಮಗೂ ಪಶ್ಚಿಮ ಬಂಗಾಳಕ್ಕೂ ಏನು ಸಂಬಂಧ? ಏನು ಸಂಬಂಧ ಇಲ್ಲ. ಅವರೇ ಮಾಡಿದಂಥ ಒಂದು ಕತೆ ಇದು. ಯಾರು 7 ಮಂದಿ ನಮ್ಗೆ ಯಾರೂ ಗುರ್ತಿಲ್ಲ. ಇವರು ಸೃಷ್ಟಿ ಮಾಡ್ಕೇಸಿಂದ ಈ ಥರ ಒಂದು ಕೇಸ್ ನಮ್ಮ ಮೇಲೆ ಹಾಕ್ತಾಯಿದ್ದಾರೆ. ಈಗ 14ನೇ ತಾರೀಕು ನಾಳೆ ಡೆಲ್ಲಿನಲ್ಲಿ ರಾಹುಲ್ ಗಾಂಧಿಯವರು ಒಂದು ದೊಡ್ಡ ಮಟ್ಟದ ಸಮಾವೇಶ ಈ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾರೆ. ಆ ಸಮಾವೇಶಕ್ಕೂ 2 ದಿನ ಮುನ್ನವೇ SIT ಅವರು ಮಧ್ಯಂತರ ರಿಪೋರ್ಟನ್ನು ಸಲ್ಲಿಸ್ತಾರೆ, ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ಇದಕ್ಕೇನಾದರೂ ಲಿಂಕ್ ಇದೆಯಾ ಅಥವಾ ಏನು ಹೇಳಕ್ಕೆ ಬಯಸ್ತೀರಿ ಈ ಬಗ್ಗೆ? ಇದೇ ಅಲ್ಲಿ ಸ್ಟ್ರೈಕ್ ಇದೆ ಅಂತ ಕೇಸಿಂದ BR ಪಾಟೀಲ್ರೇ ಅವ್ರ ಸರ್ಕಾರ ಇದೆ ಹೇಳಿ ಕೇಸಿಂದ ಚಾರ್ಜ್ ಶೀಟ್ ಹಚ್ಚಿದ್ದಾರೆ. ಈಗ SITದವರು ನಮ್ಗೆ ಕರ್ಸ್ ಕೇಸಿಂದ ಒಂದು ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವು ಏನು ಅದರಲ್ಲಿ ನಾವು ಇಲ್ಲ, ಅದರಲ್ಲಿ ನಮ್ಗೆ ಗುರ್ತಿಲ್ಲ, ನಾವು ಮಾಡಿಲ್ಲ ಅಂತ ಕೇಸಿಂದ ಹೇಳಿದೆವು ನಾವು. ಆದ್ರೂ ಚಾರ್ಜ್ ಶೀಟ್ ಹಾಕಿದ್ದಾರೆ. ನ್ಯಾಯಾಲಯಕ್ಕೆ ಹೋಗ್ತೇವೆ, ನ್ಯಾಯ ಕೇಳ್ತೇವೆ ನಾವು.
ಇದು ಆಳಂದ ಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಸ್ಪಷ್ಟವಾದಂತಹ ಮಾತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಆಳಂದದಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.